ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾನಿವತ್ತು ನಿಮ್ಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ವೆಜಿಟಬಲ್ಸ್ ಸಾಗು ಮಾಡ್ತಾಯಿದ್ದೀನಿ. ಈ ಒಂದು ಸಾಗು ಮಾಡೋದಕ್ಕೆ ಯಾವ ವೆಜಿಟಬಲ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಕ್ಯಾರೆಟು, ನವಿಲುಕೋಸು, ಬೀನ್ಸ್, ಬದನೆಕಾಯಿ, ಬಟಾಣಿ, ಆಲೂಗೆಡ್ಡೆ, ಟೊಮೊಟೊ. ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇರುತ್ತೋ ಯಾವ ತರಕಾರಿ ಬೇಕಾದರೂ ನೀವು ತೊಗೊಳ್ಬಹುದು. ಇದು ಮಿಕ್ಸ್ ವೆಜಿಟಬಲ್ ಸಾಗು. ಅದಕ್ಕೋಸ್ಕರ ನಾನಿವತ್ತು ಇಷ್ಟು ರೀತಿಯ ತರಕಾರಿಗಳನ್ನು ತೊಗೊಂಡಿದ್ದೀನಿ. ಜೊತೆಗೆ ಈ ಸಾಗು ಮಾಡೋದಕ್ಕೆ ಒಂದು ಮಸಾಲವನ್ನು ರೆಡಿ ಮಾಡ್ಕೊಳ್ಬೇಕು. ಆ ಮಸಾಲಾಗೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಜೊತೆಗೆ ಸ್ವಲ್ಪ ಕಡಲೆಪಪ್ಪು, ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಧನಿಯಾ ಪುಡಿ, ಅರಿಶಿಣ ಪುಡಿ. ಇಷ್ಟು ಐಟಮ್ನ ನಾವು ರುಬ್ಬಿ ಮಸಾಲ ರೆಡಿ ಮಾಡ್ಕೊಳ್ಬೇಕು. ಜೊತೆಗೆ ಒಗ್ಗರಣೆಗೆ ಒಂದು 4ರಿಂದ 5 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಕರಿಬೇವು, ಇಷ್ಟು ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ನಾನು ವೆಜಿಟಬಲ್ ಸಾಗು ಮಾಡ್ತಾಯಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಈಗ ಅದಕ್ಕೆ ಅಗತ್ಯ ಇರುವಷ್ಟು ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಈಗ ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಸಾಸಿವೆ ಹಾಕ್ತಾಯಿದ್ದೀನಿ, ಕಡಲೆಬೇಳೆ, ಆಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಸಹ ಹಾಕೋಣ. ನೋಡಿ, ಸ್ವಲ್ಪ ಈರುಳ್ಳಿ ಮಗ್ಗಿದೆ. ಈ ಒಂದು ಟೈಮಲ್ಲಿ ನಾವು ತೆಗೆದಿಟ್ಕೊಂಡಿದ್ದೀವಲ್ಲ ಇಷ್ಟು ತರಕಾರಿಗಳನ್ನ ಒಮ್ಮೆಲೆ ಕುಕ್ಕರಲ್ಲಿ ಹಾಕ್ತೀನಿ. ಸ್ವಲ್ಪ ಅದು ಒಗ್ಗರಣೆಯಲ್ಲಿ ಬೇಯಲಿ. ನೋಡಿ, ತಗೊಂಡಿರೋಂತಹ ಎಲ್ಲ ತರಕಾರಿನೂ ನಾನು ಕುಕ್ಕರಲ್ಲಿ ಹಾಕಿದ್ದೀನಿ. ಈಗ ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ಈ ಮಿಕ್ಸ್ ಕೊಟ್ಟಮೇಲೆ ಒಂದು 2 ನಿಮಿಷ ಈ ಎಣ್ಣೆನಲ್ಲೇ ಇದು ಮಗ್ತಾ ಇರಲಿ. ಅಷ್ಟರಲ್ಲಿ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಮೊದಲೇ ಹೇಳಿದಾಗೆ ಈ ಎಲ್ಲ ಮಸಾಲ ಸಾಮಾನುಗಳನ್ನು ನಾವು ಈ ಜಾರಲ್ಲಿ ಹಾಕಿ ನುಣ್ಣಾಗಿ ರುಬ್ಕೊಂಡು ಬರ್ತೀನಿ. ಇದರಲ್ಲೇ ಹೆಚ್ಚಿನ ಸ್ಪೈಸಿ ಇರುತ್ತೆ. ಹಂಗಾಗಿ ಶುಂಠಿ, ಬೆಳ್ಳುಳ್ಳಿ, ಧನಿಯಾ, ಜೀರಿಗೆನಲ್ಲೇ. ಹಾಗಾಗಿ ನೀವು ಮಸಾಲ ಇನ್ನೂ ಹೆಚ್ಚು ಇಷ್ಟಪಡೋರಾದರೆ 2 ಚಕ್ಕೆ, 4 ಲವಂಗನ ಹಾಕ್ಕೋಬೋದು. ಇಲ್ಲ ಅಂತಂದರೆ ನೀವು ಹೆಚ್ಚು ಮಸಾಲ ಇಷ್ಟಪಡಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ನಮ್ಮ ಮನೇಲಿ ನಾನೇನು ಅಷ್ಟಾಗಿ ಚಕ್ಕೆ ಲವಂಗವನ್ನು ಯೂಸ್ ಮಾಡಲ್ಲ. ಆಪ್ಷನಲ್ಲು, ನಿಮಗೆ ಇಷ್ಟ ಆದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಉಳಿದಿರೋಂಥ ಸಾಮಗ್ರಿಗಳನ್ನ ಹಾಕಿದ್ರೆ ಸಾಕು, ತುಂಬ ರುಚಿಯಾದಂತಹ ಸಾಗು ರೆಡಿಯಾಗುತ್ತೆ. ನಾನೀಗ ಈ ಎಲ್ಲ ಸಾಮಗ್ರಿಗಳನ್ನು ಜಾರಲ್ಲಿ ಹಾಕ್ಕೊಂಡು ನುಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡ್ತಾ ಇದ್ದೀರಲ್ಲ, ಮಸಾಲ ನೀಟಾಗಿ ನುಣ್ಣದಾಗಿ ಗ್ರೈಂಡ್ ಆಗಿದೆ. ಈ ಸಂದರ್ಭದಲ್ಲಿ ಏನಂದರೆ ಆಗಲೇ ವೆಜಿಟಬಲ್ ಎಲ್ಲ ಸ್ವಲ್ಪ ಎಣ್ಣೆನಲ್ಲಿ ಮಗ್ಗಿದೆ. ಈಗ ನಾವು ರುಬ್ಬಿರೋವಂಥ ಮಸಾಲನ ಇದರಲ್ಲಿ ಸೇರಿಸೋಣ. ನೋಡಿ, ಈಗ ಈ ಮಸಾಲೆ ಎಲ್ಲ ಇದರಲ್ಲಿ ಸೇರಿಸೋಣ. ಸೇರಿಸಿದಾದ್ಮೇಲೆ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ಯಾಕೆಂದರೆ ಎಲ್ಲ ತರಕಾರಿ ಮಸಾಲ ಜೊತೆಲಿ ಮಿಕ್ಸ್ ಆಗಲಿ. ನೋಡಿ, ಈ ಒಂದು ಟೈಮಲ್ಲೇ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಯಾಕೆಂದರೆ ಈ ತರಕಾರಿ ಬೇಯೋದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ. ಹಾಗಾಗಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳಿ. ನಾನಿವತ್ತು ಇಡ್ಲಿ ಜೊತೆಗೆ ಈ ಸಾಗು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇಡ್ಲಿಗೆ ಸ್ವಲ್ಪ ತೆಳ್ಳಗಿರಬೇಕು, ತುಂಬ ಗಟ್ಟಿಯಾಗಿರೋದ್ರೆ ಚೆನ್ನಾಗಿಲ್ಲ. ಸೊ ನಾನು ಈ ಕನ್ಸಿಸ್ಟೆನ್ಸಿಲಿ ಮಾಡ್ತಾಯಿದ್ದೀನಿ. ಇದೆಲ್ಲ ಒಂದು ಮಿಕ್ಸ್ ಕೊಟ್ಟಾದಮೇಲೆ ನಾವು ಇದಕ್ಕೆ ಅಗತ್ಯವಾಗಿರೋಷ್ಟು ಉಪ್ಪನ್ನು ಈ ಟೈಮಲ್ಲಿ ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೊಮ್ಮೆ ಇನ್ನೂ ಒಂದು ರೌಂಡು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ 1 ವಿಸಿಲ್ ತೊಗೊಂಡ್ರೆ ಸಾಕಾಗುತ್ತೆ. ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಈಗ ಕುಕ್ಕರ್ ಕ್ಯಾಪ್ ಹಾಕಿ ನಾನು 1 ವಿಸಿಲ್ ತೊಗೋತೀನಿ. ನೋಡ್ತಾ ಇದ್ದೀರಲ್ಲ, ಈಗ 1 ವಿಸಿಲ್ ಆಗಿದೆ, ಪ್ರೆಷರೆಲ್ಲ ಔಟ್ ಆಗಿದೆ. ಈಗ ತೆಗೆದು ನೋಡೋಣ. ನೋಡಿ, ಎಷ್ಟು ಕರೆಕ್ಟಾಗಿ ಸಾಗು ಎಲ್ಲ ಬೆಂದಿದೆ. ಇದನ್ನೊಮ್ಮೆ ಮಿಕ್ಸ್ ಕೊಡೋಣ. ನೋಡಿ, ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಾಗಿದೆ. ನೀರೇನು ಹೆಚ್ಚಾಗಿಲ್ಲ, ತೆಳುವೂ ಆಗಿಲ್ಲ, ತುಂಬ ಗಟ್ಟಿಗೂ ಆಗಿಲ್ಲ. ಕರೆಕ್ಟಾಗಿ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ವೆಜಿಟಬಲ್ ಸಾಗು ರೆಡಿಯಾಗಿದೆ. ನೋಡೋದಕ್ಕೆ ನೋಡಿ ಎಷ್ಟು ಕಲರ್ ಆಗಿದೆ. ಜೊತೆಗೆ ಬರೀ ಕಲರ್ ಎಲ್ಲ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಸವಿಯೋದಕ್ಕೆ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದ ವೆಜಿಟಬಲ್ ಸಾಗು ರೆಡಿಯಾಗಿದೆ. ಈ ಒಂದು ಸಾಗು ಇಡ್ಲಿ ಜೊತೆ, ಪೂರಿ, ದೋಸೆ
ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಈ ವೆಜಿಟಬಲ್ ಸಾಗುನ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ನನಗೆ ತಿಳಿಸಿ. ಜೊತೆಗೆ ಮತ್ತಷ್ಟು ಹೆಲ್ತಿ ರೆಸಿಪಿಗಳೊಂದಿಗೆ ಸಿಗೋಣ. ಅಲ್ಲಿನವರೆಗೂ ಥ್ಯಾಂಕ್ ಯು. ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.